ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಯೋಜನೆಯಡಿಯಲ್ಲಿ ಶಾಲೆಗಳು ಲಾಗಿನ್ ಆಗ್ತಕ್ಕಂಥದ್ದು ಮತ್ತು ಈವೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಅಪ್ರೂವಲ್ ತಗೊಂಡು ಹೀಗೆ ಅವರುಗಳ ಒಂದು ಈವೆಂಟ್ಸ್ ಮಾಡಿದಂತಹ ಚಟುವಟಿಕೆಗಳ ಒಂದು ಫೋಟೋ ಅಥವಾ ವಿಡಿಯೋಗಳನ್ನ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ ಲಾಗಿನ್ ಆಗ್ತಕ್ಕಂಥದಕ್ಕೆ ನಾವು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಹೇಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ನಮಗೆ ಏನು ಆಯ್ಕೆಗಳು ಬರುತ್ತೆ, ಅದರಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಏಕ್ ಪೇಡ್ ಮಾಕ್ ಇನಾಮ್ ಅಂತಕ್ಕಂಥದ್ದು ನಿಮಗೆ ಸರ್ಚ್ ನಲ್ಲಿ ಮೊದಲನೇದಾಗಿ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ನಾವು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತಕ್ಕಂಥ ಒಂದು ವೆಬ್ ಪೇಜ್ ಅಲ್ಲಿ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್, ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ನೀವು ನೋಡಬಹುದು. ಜೊತೆಗೆ ಸಮಗ್ರ ಶಿಕ್ಷಾ ಇದೆ, PM ಶ್ರೀ ಇದೆ. ಈಗ ಇದರಲ್ಲಿ ನಮಗೆ ಈ ಕ್ಲಿಕ್ ಹಿಯರ್ ಟು ಗೋ ಟು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಇಲ್ಲೊಂದು ಲಿಂಕ್ ಕಾಣಿಸ್ತಾ ಇದೆ. ಆ ಲ್ಯಾಂಡಿಂಗ್ ಪೇಜ್ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಾವೀಗ ಲಾಗಿನ್ ಆಗ್ತಕ್ಕಂತಹ ಒಂದು ಪೇಜ್ ನಲ್ಲಿ ಇದ್ದೀವಿ. ಅದಕ್ಕಿಂತ ಮೊದಲನೇದಾಗಿ ನಾವು ಈ ಪೇಜ್ ಅನ್ನ ಸ್ಕ್ರೋಲ್ ಡೌನ್ ಮಾಡೋಣ. ನೋಡಿ, ಇಲ್ಲಿ ಸ್ಟೆಪ್ಸ್ ಟು ಅಕ್ಸೆಸ್ ಅಂಡ್ ರೆಕಾರ್ಡ್ ಪಾರ್ಟಿಸಿಪೇಷನ್ ಅಂತ ಇದೆ. ನಾವು ಈ ಒಂದು ವೆಬ್ಸೈಟ್ ನಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಮೊದಲನೇದಾಗಿ ನಾವು ಸ್ಕೂಲ್ ಲಾಗಿನ್ ಅಕ್ಸೆಸ್ ಆಗಬೇಕು. ನಮ್ಮ ಒಂದು ಶಾಲೆಯ ಯುಡೈಸ್ ಕೋಡ್ ಮತ್ತು ಆ ಯುಡೈಸ್ ಕೋಡ್ಗೆ ಲಿಂಕ್ ಆದಂತಹ ಮೊಬೈಲ್ಗೆ ಬರ್ತಕ್ಕಂತಹ ಅಥವಾ ಲಿಂಕ್ ಆದಂತಹ ಇಮೇಲ್ ಐಡಿಗೆ ಬರ್ತಕ್ಕಂಥ OTP ಅನ್ನ ನಾವು ಬಳಸಿ ಲಾಗಿನ್ ಆಗ್ತಕ್ಕಂಥದ್ದು ಮೊದಲನೆಯದು. ಆ ನಂತರ ನಾವು ಈವೆಂಟ್ಸ್ ಅನ್ನ ಇನಿಷಿಯೇಷನ್ ಮಾಡಬೇಕು ಅಥವಾ ಕ್ರಿಯೇಟ್ ಮಾಡಬೇಕಾಗುತ್ತೆ. ಲಾಗಿನ್ ಆದ ನಂತರ ನಾವೇನ್ ಮಾಡಬೇಕು, ಶಾಲಾ ಲಾಗಿನ್ ನಲ್ಲಿ ನಾವು ಯಾವ ಈವೆಂಟ್ಸ್ ಅನ್ನ ಇಕೋ ಕ್ಲಬ್ ಯೋಜನೆಯಡಿಯಲ್ಲಿ ನಾವು ಮಾಡ್ತೀವಿ ಆ ಎಲ್ಲ ಯೋಜನೆಗಳ ಒಂದು ಈವೆಂಟ್ಸ್ ಅನ್ನ ಮೊದಲು ಕ್ರಿಯೇಟ್ ಮಾಡಬೇಕು. ಆ ನಂತರ ಮೂರನೇದಾಗಿ ಆ ಈವೆಂಟ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಶಾಲೆಗಳಲ್ಲಿ ನಾವು ಯಾವ ಒಂದು ಸಿಬ್ಬಂದಿಯನ್ನು ನಿಯೋಜಿಸಬೇಕು, ಯಾರು ಅದನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಫ್ಯಾಕಲ್ಟಿ ಅಸೈನ್ಮೆಂಟ್ ನಲ್ಲಿ. ಹಾಗೆಯೇ ಕೊನೆಯದಾಗಿ ನಾವು ಈವೆಂಟ್ ಅನ್ನ ಅಪ್ರೂವಲ್ ಮಾಡಿ ನಂತರ ಅದನ್ನು ಚಟುವಟಿಕೆಯನ್ನ ಅಪ್ಡೇಟ್ ಅನ್ನ ಮಾಡ್ತಕ್ಕಂಥದ್ದು ವೆಬ್ಸೈಟ್ ನಲ್ಲಿ. ಈಗ ನಾವು ಲಾಗಿನ್ ಆಗಬೇಕಾಗಿರೋದ್ರಿಂದಾಗಿ ಪುನಃ ಪೇಜ್ನ ಮೇಲ್ಭಾಗದಲ್ಲಿ ಕಾಣ್ತಕ್ಕಂತಹ ಎಡಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಲಾಗಿನ್ ಅಂತ ಇದೆ. ಲಾಗಿನ್ ಮೇಲೆ ನೀವು ಕರ್ಸರ್ನ ಇಟ್ಕೊಂಡ್ರೆ ಸ್ಕೂಲ್ ಲಾಗಿನ್, ಫ್ಯಾಕಲ್ಟಿ ಲಾಗಿನ್ ಮತ್ತು ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತಕ್ಕಂಥದ್ದನ್ನು ಕಾಣಿಸುತ್ತೆ. ಇನ್ನು ನಾವು ಶಾಲಾ ಲಾಗಿನ್ ಆಗಿರೋದ್ರಿಂದಾಗಿ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂಥ ಒಂದು ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಶಾಲೆಯ ಯುಡೈಸ್ ಕೋಡ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಅಂತಕ್ಕಂಥ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ಸ್ಕೂಲ್ ಯುಡೈಸ್ ಕೋಡ್ ಅನ್ನ ಎಂಟರ್ ಮಾಡ್ತೀನಿ. ನಂತರ ಕಂಟಿನ್ಯೂ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಲಿಂಕ್ ಮಾಡಿದಂತಹ ಮೊಬೈಲ್ ಮತ್ತು ಇಮೇಲ್ ಐಡಿಗೆ OTP ಬರುತ್ತೆ. ಆ OTP ಅನ್ನ ಎಂಟರ್ ಯುವರ್ OTP ಅಂತಕ್ಕಂಥ ಜಾಗದಲ್ಲಿ ಎಂಟರ್ ಮಾಡಿ, ಜೊತೆಗೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಸಬ್ಮಿಟ್ ಆಯ್ಕೆಯನ್ನ ಕೊಡೋದ್ರ ಮೂಲಕ ನಾವು ಲಾಗಿನ್ ಆಗ್ಬೋದಾಗಿರುತ್ತೆ. ಪಾಸ್ವರ್ಡ್ ಅನ್ನ ಬದಲಾವಣೆ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಇದೆ, ಕ್ರಿಯೇಟ್ ಈವೆಂಟ್ ಇದೆ, ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಈವೆಂಟ್ ಲಿಸ್ಟ್ ಇದೆ, ಇಕೋ ಕ್ಯಾಲೆಂಡರ್ ಇದೆ, ಈವೆಂಟ್ ಅಸೈನ್ಮೆಂಟ್ ಇದೆ, ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್, ಈ ರೀತಿಯಾದಂತಹ ಸಬ್ಮೆನ್ಯೂಗಳನ್ನು ನಾವಿಲ್ಲಿ ನೋಡಬಹುದು. ಜೊತೆಗೆ ಸೆಟ್ ಲ್ಯಾಂಗ್ವೇಜ್ ಇದೆ, ಕೊಲಾಬರೇಷನ್ ಇದೆ. ಈಗ ನಾವೀಗ ಕ್ರಿಯೇಟ್ ಈವೆಂಟ್ ಇದೆ, ಕ್ರಿಯೇಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದಿ ಈವೆಂಟ್ ಅನ್ನು ನಾವು ಟೈಪ್ ಮಾಡಬೇಕು. ನೇಮ್ ಆಫ್ ದ ಈವೆಂಟ್ ಅನ್ನ ಟೈಪ್ ಮಾಡಿ ಅದರ ಬಗ್ಗೆ ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಆನಂತರ ಮಿಷನ್ ಲೈಫ್ ಥೀಮ್ ಇದೆ. ಇಲ್ಲಿ ಇದರಲ್ಲಿ ಡ್ರಾಪ್ ಡೌನ್ ಮೆನುವಿಂದ ನಾವು ಯಾವ ಒಂದು ಈವೆಂಟ್ ಅನ್ನ ಯೋಜನೆ ಮಾಡ್ತಾ ಇದ್ದೇವೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಸೇವ್ ಎನರ್ಜಿ ಅಂತ ಇದೆ. ಶಕ್ತಿ ಸಂರಕ್ಷಣೆಯ ಬಗ್ಗೆ ನಾವೇನಾದ್ರೂ ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಾವಿಲ್ಲಿ ಮಿಷನ್ ಲೈಫ್ ಸಬ್ ಥೀಮ್ ಅಂತ ಇದೆ. ಸಬ್ ಥೀಮ್ಗಳು ನೇಚರ್ ವಾಕ್ ಅಥವಾ ಪ್ಲಾಂಟೇಶನ್ ಡ್ರೈವ್ ಈ ತರ ಯಾವ್ದಾದ್ರು ಇದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಇದೆ, ಡಿಜಿಟಲ್ ಫಿಸಿಕಲ್ ಅಂತ ಇದೆ.
ನೀವೇನಾದರೂ ಕೇವಲ ಚಿತ್ರಗಳ ಮೂಲಕ, ವಿಡಿಯೋಗಳ ಮೂಲಕ ಮಕ್ಕಳಲ್ಲಿ ಮಾಹಿತಿಯನ್ನು, ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀರಾ, ಅಥವಾ ಆನ್ಲೈನ್ನಲ್ಲಿ ಗೂಗಲ್ ಮೀಟ್ ಅಂತಹ ಆ ಥರ ವಿವರಗಳನ್ನು ಮಾಡಿ ಮಕ್ಕಳಿಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀರಾ ಅಂದರೆ ನೀವು ಡಿಜಿಟಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಫಿಸಿಕಲ್ ಆಗಿಯೇ ವಾಕ್ ಮಾಡ್ತಾ ಇದ್ದೀವಿ, ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ಬೀದಿ ನಾಟಕಗಳನ್ನು ಮಾಡ್ತಾ ಇದ್ದೀವಿ ಅಂದ ನಂತರ ನೀವೇನು ಮಾಡಬೇಕು, ಫಿಸಿಕಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಾವಿಲ್ಲಿ ಟೈಪ್ ಆಫ್ ಈವೆಂಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ನೀವು ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಇದೆ. ನೀವೇ ಖುದ್ದು ಆ್ಯಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಪ್ಲಾಂಟೇಶನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಆ್ಯಕ್ಷನ್ಗೆ ಬರುತ್ತೆ ಅದು. ಇಲ್ಲ ಬರೀ ಪ್ಲಾಂಟೇಶನ್ ಬಗ್ಗೆ ಕೇವಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂದರೆ ಅವೇರ್ನೆಸ್ಗೆ ಬರ್ತಕ್ಕಂಥದ್ದು. ಎರಡೂ ಇದೆ ಅಂದರೆ ನೀವು ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ಇಲ್ಲಿ ನಂಬರ್ ಆಫ್ ಈವೆಂಟ್ಸ್ ಇದೆ, ಅದಕ್ಕೋಸ್ಕರ ನೀವು ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀರಾ ಅನ್ನೋದನ್ನು ನೀವಿಲ್ಲಿ ಎಂಟರ್ ಮಾಡಿ, ಜೊತೆಗೆ ಡೇಟ್ ಆ್ಯಂಡ್ ಟೈಮನ್ನು ನೀವಿಲ್ಲಿ ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಸಿಟಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೀವೇನು ಮಾಡಬೇಕು, ಸಬ್ಮಿಟ್ ಅಂತಕ್ಕಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈವೆಂಟನ್ನು ಕ್ರಿಯೇಟ್ ಮಾಡಿದ ನಂತರ ಆ ಈವೆಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವು ಫ್ಯಾಕಲ್ಟಿಯನ್ನು ಅಸೈನ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಈವೆಂಟ್ ಕ್ರಿಯೇಟ್ ಮಾಡಿದ್ದೀವಿ, ಈಗ ಕ್ರಿಯೇಟ್ ಮಾಡಿದಂಥ ಈವೆಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾರು ಅದನ್ನು ನಿರ್ವಹಿಸಬೇಕು ಅನ್ನೋದನ್ನು ನಾವು ಫ್ಯಾಕಲ್ಟಿ ಅಸೈನ್ಮೆಂಟಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಎರಡನೇ ಸ್ಟೆಪ್ ನೀವು ಫ್ಯಾಕಲ್ಟಿ ಅಸೈನ್ಮೆಂಟ್ ಅಥವಾ ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಯಾವುದೇ ಒಂದು ಫ್ಯಾಕಲ್ಟಿ ಡಾಟಾ ಇಲ್ಲಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಅದ್ರ ಕೆಳಭಾಗದಲ್ಲಿ ಇರ್ತಕ್ಕಂತಹ ಆ್ಯಡ್ ನ್ಯೂ ಫ್ಯಾಕಲ್ಟಿಯ ಮೇಲೆ ಕ್ಲಿಕ್ ಮಾಡಿಕೊಂಡು, ಅಥವಾ ಆ್ಯಡ್ ನ್ಯೂ ಫ್ಯಾಕಲ್ಟಿ ಆಲ್ರೆಡಿ ಓಪನ್ ಇರುತ್ತೆ, ಅಲ್ಲಿ ಡ್ರಾಪ್ ಡೌನ್ ಮಾಡಿದರೆ ನಮಗೆ ನೇಮ್ ಆಫ್ ದಿ ಫ್ಯಾಕಲ್ಟಿ ಬರುತ್ತೆ, ಇಮೇಲ್ ಐ ಡಿ ಬರುತ್ತೆ, ಎಂಪ್ಲಾಯಿ ಐ ಡಿ ಬರುತ್ತೆ, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರುತ್ತೆ. ಇಷ್ಟನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಷ್ಟಾದ ನಂತರ ಸಬ್ಮಿಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ, ಫ್ಯಾಕಲ್ಟಿ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತೇಳಿ ತೋರಿಸುತ್ತೆ. ಈಗ ನಾವು ಈವೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ ಮತ್ತು ಫ್ಯಾಕಲ್ಟಿಯನ್ನು ಆ್ಯಡ್ ಮಾಡಿದ್ದೀವಿ. ನಂತರ ಈವೆಂಟ್ಸನ್ನು ಏನು ಆ್ಯಡ್ ಮಾಡಿರ್ತೀವಿ ಮತ್ತು ಫ್ಯಾಕಲ್ಟಿಯನ್ನು ಅಸೈನ್ ಮಾಡಿರ್ತೀವಿ. ಇದಾದ ನಂತರ ನಾವೀಗ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಲಿಸ್ಟ್ ಆಫ್ ಈವೆಂಟ್ಸ್ ಇರುತ್ತೆ. ನಾವು ಯಾವ್ಯಾವ ಈವೆಂಟ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ ಆ ಎಲ್ಲ ಈವೆಂಟ್ಸ್ಗಳ ಪಟ್ಟಿಯನ್ನು ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಈವೆಂಟನ್ನು ಈಗ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಅಪ್ಲೋಡ್ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಈವೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ಕೆಳಭಾಗದಲ್ಲಿ ನೇಮ್ ಆಫ್ ದಿ ಈವೆಂಟ್ ಶೋ ಆಗುತ್ತೆ, ಯಾಕೆಂದ್ರೆ ನಾವು ಮೊದಲಿನ ಆ್ಯಡ್ ಮಾಡಿರ್ತೀವಿ. ಅದಾದ ನಂತರ ನಾವಿಲ್ಲಿ ಮಿಷನ್ ಲೈಫ್ ಥೀಮ್ ಸೆಲೆಕ್ಟ್ ಆಗಿರುತ್ತೆ, ಮಿಷನ್ ಲೈಫ್ ಸಬ್ ಥೀಮ್ ಕೂಡ ಸೆಲೆಕ್ಟ್ ಆಗಿರುತ್ತೆ, ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಇದೆ, ಅದು ಕೂಡ ನಾವು ಫಿಸಿಕಲ್ ಅಥವಾ ಡಿಜಿಟಲ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಫಿಸಿಕಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಷನ್ ಪ್ಲಸ್ ಅವೇರ್ನೆಸ್ ಅಂತ ಇದೆ, ಟೈಪ್ ಆಫ್ ಈವೆಂಟ್ ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನಂಬರ್ ಆಫ್ ಈವೆಂಟ್ಸ್, ಡೇಟು ಇದೆಲ್ಲ ಆಯಿತು. ನಂತರ ಡಸ್ ದಿಸ್ ಈವೆಂಟ್ ಇನ್ಕ್ಲೂಡ್ ಎ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಅಂತ ಇದೆ, ಆ ಥರ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ನೆಕ್ಸ್ಟು ಯಾವ ಆಲ್ ಪಾರ್ಟಿಸಿಪೆಂಟ್ಸ್ ಅಟೆಂಡಿಂಗ್ ಈವೆಂಟ್ ಟೇಕನ್ ಪ್ಲೆಡ್ಜ್ ಅಂತ ಇದೆ, ಎಸ್ ಅಂತ ಕೊಡಿ. ನೆಕ್ಸ್ಟು ನಂಬರ್ ಆಫ್ ಪಾರ್ಟಿಸಿಪೆಂಟ್ ಕೇಳುತ್ತೆ, ಇಲ್ಲಿ ಏಜ್ ಗ್ರೂಪ್ ಇದೆ, ಈ ಏಜ್ ಗ್ರೂಪ್ ಅವರು ಎಷ್ಟೆಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ನಿಮ್ಮ ಶಾಲೆಗೆ ಅನುಗುಣವಾಗಿ ಆ ಏಜ್ನ ವಿದ್ಯಾರ್ಥಿಗಳನ್ನ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ. ಏಜ್ 3 to 8 ಇದೆ, ಅಲ್ಲಿ ಎಷ್ಟಿದೆ ಅಷ್ಟನ್ನು ಎಂಟರ್ ಮಾಡಿ. ಅದೇ ಥರ 8 to 11 ಇದೆ, ಅದನ್ನು ಕೂಡ ನೀವು ಎಷ್ಟಿದೆ ಅಷ್ಟನ್ನು ಎಂಟರ್ ಮಾಡಿ. ಏಜ್ 11 to 14 ಇದೆ, ಅದನ್ನು ನೀವು ಎಷ್ಟಿರುತ್ತೆ ಅಷ್ಟನ್ನು ಎಂಟರ್ ಮಾಡಿ. ನಂತರ 14 to 18 ಇದೆ, ಅದನ್ನು ಕೂಡ ಅಷ್ಟೇ ನೀವು ಎಷ್ಟು ಜನ ಇರ್ತೀರ ಅಷ್ಟನ್ನು ಎಂಟರ್ ಮಾಡಿ. ಏಜ್ 18+ ಇದೆ, ಅದನ್ನು ಎಂಟರ್ ಮಾಡಿ. ನಿಮ್ಗೆ ಏನಾದ್ರು ಎಡಿಟ್ ಇತ್ತು ಅಂದರೆ ಅದನ್ನು ಎಡಿಟ್ ಕೂಡ ಮಾಡ್ಕೋಬೋದು. ನಂತರ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ, ಡಿಸ್ಟ್ರಿಕ್ಟು, ಸಿಟಿ, ನಾವೇನು ಮೊದಲೇನೇ ಈವೆಂಟ್ ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ್ಯಡ್ ಮಾಡಿರ್ತೀವಿ ಅದೆಲ್ಲ ಕೂಡ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಈಗ ಇಲ್ಲಿ ಜಿಯೋ ಟ್ಯಾಗರ್ ಫೋಟೋಸ್ ಅಂತ ಇದೆ, ಮ್ಯಾಕ್ಸಿಮಮ್ 5 ಇಮೇಜಸ್ ಅಂತಿದೆ.
ಇಲ್ಲಿ ನಾವೀಗ ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಬೇಕು. ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಿ ನಾವು ಮಾಡಿದಂಥ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತಹ ಫೋಟೋಸ್ ಏನಿದೆ ಅದು GPS ಕ್ಯಾಮ್ರಾದಲ್ಲಿ ತೆಗೆದಿರ್ತಕ್ಕಂಥ ಫೋಟೋಸ್ಗಳನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನು ಪ್ರೋಗ್ರಾಮ್ ಮಾಡಿರ್ತೀರಾ ಆ ಪ್ರೋಗ್ರಾಮ್ನ ಫೋಟೋಸನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ 5 ಫೋಟೋಗಳನ್ನು ನಾವು ಅಪ್ಲೋಡ್ ಮಾಡ್ಬೋದು. ನಂತರ ಇಲ್ಲಿ ಫೋಟೋ ಕ್ಯಾಪ್ಷನನ್ನು ಟೈಪ್ ಮಾಡಿ ಆ ಫೋಟೋ ಏನಕ್ಕೆ ಸಂಬಂಧಪಟ್ಟಿದ್ದು, ಏನನ್ನ ಸೂಚಿಸುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಟೈಪ್ ಮಾಡಿ. ನಂತರ ಇಲ್ಲಿ ಅಪ್ಲೋಡ್ ವಿಡಿಯೋಸ್ ಇದೆ. ಇದನ್ನು ಕೂಡ ನೀವು 3 ವಿಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ಪ್ರತಿ ವಿಡಿಯೋ 5 MB ವರೆಗೆ ಇರ್ತಕ್ಕಂಥ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ನಂತರ ಇಲ್ಲಿ ವಿಡಿಯೋ ಕ್ಯಾಪ್ಷನ್ ಕೂಡ ನಾವಿಲ್ಲಿ ಹಾಕ್ಬೋದು, ಆ ವಿಡಿಯೋಗೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಅದಾದ ನಂತರ ನಂಬರ್ ಆಫ್ ಟ್ರೀಸ್ ಲೇಬಲ್ಡ್ ವಿತ್ QR ಕೋಡ್ ಅಂತ ಇದೆ. ನಿಮ್ಮ ಶಾಲೆ ಆವರಣದಲ್ಲಿರ್ತಕ್ಕಂತಹ ಮರಗಿಡಗಳಿಗೆ ನೀವು QR ಕೋಡನ್ನು ಜನರೇಟ್ ಮಾಡಿ ಏನು ಹಾಕಿರ್ತೀರಾ, ಎಷ್ಟು ಮರಗಳಿಗೆ QR ಕೋಡನ್ನು ಜನರೇಟ್ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗುತ್ತೆ. ಆ ನಂತರ ಅಪ್ಡೇಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಾವು ನಡೆಸಿದಂಥ ಈವೆಂಟ್ಗಳ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ನಮ್ಮ ಶಾಲಾ ಲಾಗಿನ್ನಲ್ಲಿ ಮಿಷನ್ ಲೈಫ್ ಇಕೋ ಕ್ಲಬ್ ಏನಿದೆ ಇದರ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ಈವೆಂಟ್ ಅಸೈನ್ಮೆಂಟ್ ಅಂತ ಇದೆ. ಈವೆಂಟ್ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ್ ಮಾಡಿದಂಥ ಈವೆಂಟ್ಗಳ ಪಟ್ಟಿ ಕಾಣಿಸುತ್ತೆ. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಫ್ಯಾಕಲ್ಟಿಗೆ ಅದನ್ನು ಅಸೈನ್ ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ಫ್ಯಾಕಲ್ಟಿಯನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಸೈನ್ ಈವೆಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಒಂದು ಈವೆಂಟು ಈ ಒಂದು ಎಂಪ್ಲಾಯಿಗೆ ಅಸೈನ್ ಆಗಿರುತ್ತೆ, ಅಂದರೆ ಅವರು ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಆದ ನಂತರ ನೀವು ಪುನಃ ಹೋಮ್ ಪೇಜ್ನಲ್ಲಿ ಥೀಮ್ಸ್ ಆದ ನಂತರ ಥೀಮ್ಸ್ ನಮಗೆ ಏನೇನು ಥೀಮ್ಸ್ ಇದೆ ಅನ್ನೋದು ನೋಡ್ಬೋದು. ಆ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಮಗೆ ಥೀಮ್ಸ್ ಕಾಣಿಸುತ್ತೆ. ಈಗ ನಾವೀಗ ಒಂದು ಈವೆಂಟನ್ನು ಕ್ರಿಯೇಟ್ ಮಾಡಿದ್ವಿ. ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲಲ್ಲಿ ಒಂದು ಈವೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಅದೇ ರೀತಿ ಇರ್ತಕ್ಕಂಥ ಎಲ್ಲ ಈವೆಂಟ್ಗಳನ್ನು ನಾವು ಒಂದೊಂದಾಗಿ ನಮ್ಮ ಶಾಲೆಗಳಲ್ಲಿ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಈ ಈವೆಂಟ್ಗಳ ಅಡಿಯಲ್ಲಿ ಪ್ರೋಗ್ರಾಮ್ಸನ್ನು ಆಯೋಜನೆ ಮಾಡಬೇಕಾಗಿರುತ್ತೆ. ಈಗ ನಾವು ಒಂದು ಅಡಾಪ್ಟ್ ಹೆಲ್ತಿ ಲೈಫ್ ಸ್ಟೈಲ್ಸ್ ಏನಿದೆ ಅದರಲ್ಲಿ ಈವೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಫೋಟೋಗಳನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ. ಈ ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಥೀಮ್ನಲ್ಲಿ ಪುನಃ ನಮಗೆ ಸಬ್ ಥೀಮ್ಸ್ ಇದೆ. ಈ ಸಬ್ ಥೀಮ್ಸ್ಗಳಲ್ಲಿ ಪ್ಲಾಂಟೇಶನ್ ಡ್ರೈವ್ ಇದೆ, ನೇಚರ್ ವಾಕ್, ಅವೇರ್ನೆಸ್ ಸೆಷನ್, ಪೋಸ್ಟರ್ ಮೇಕಿಂಗ್, ಡಿಬೇಟ್, ಎನ್ವಿರಾನ್ಮೆಂಟ್ ಡೇ ಸೆಲೆಕ್ಷನ್, ಕಾಂಪಿಟೇಷನ್ಸ್, ಫ್ಲೋರಾ, QR ಕೋಡ್ ಅಂತ ಇದೆ. ಜೊತೆಗೆ ಅದರ್ಸ್ ಅಂತ ಕೂಡ ಇದೆ. ನೀವು ಒಂದು ಯಾವ ಈವೆಂಟ್ ಅಡಿಯಲ್ಲಿ ಏನು ಪ್ರೋಗ್ರಾಮ್ ಮಾಡಿರ್ತೀರಾ ಆ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಫೋಟೋಗಳನ್ನು, ವಿಡಿಯೋಗಳನ್ನು ಅಥವಾ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು, ಅಪ್ಲೋಡ್ ಮಾಡ್ತಕ್ಕಂಥದ್ದು. ಈಗ ನಾನು ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ಕ್ಲಿಕ್ ಮಾಡ್ತೀನಿ. ನೋಡಿ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಅನಂತರ ಡಿಸ್ಟ್ರಿಕ್ಟ್, ಹಾಗೇನೆ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್ ಬರುತ್ತೆ. ಇದರಲ್ಲಿ ಡಿಯರ್ ಸ್ಕೂಲ್ ಪ್ಲೀಸ್ ಸಬ್ಮಿಟ್ ದ ಫಿಲ್ಡ್ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್ ಇಯರ್ ಅಂತ ಇದೆ. ಇಲ್ಲಿ ನಾವು ಒಂದು PDF ಅನ್ನು ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನಮ್ಮ ಹತ್ರ PDF ಇಲ್ಲ ಅಂದರೆ ಇಲ್ಲಿ ಡೌನ್ಲೋಡ್ ವರ್ಡ್ ಫೈಲ್ ಅಂತ ಇದೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡ್ಕೋಬೇಕು. ಇದನ್ನ ಎಡಿಟ್ ಮಾಡಿ ಸಿಗ್ನೇಚರ್ ಅನ್ನು ಮಾಡಿ ಪುನಃ ಅದನ್ನು PDF ರೂಪದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಆ ನಂತರ ನಮ್ಮ ಶಾಲೆಯನ್ನು ರಿಜಿಸ್ಟರ್ ಮಾಡಲಾಗುತ್ತೆ. ಈಗ ನಾವಿಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಾವೊಂದು PDF ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಾವು
ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಾವು ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇದಾದ ನಂತರ ನಾವೀಗ ನಮ್ಮ ಶಾಲೆಯ ಲಾಗಿನ್ನಲ್ಲಿದ್ದೀವಿ. ಇದರಲ್ಲಿ ಮೊದಲನೇದಾಗಿ ಓವರಾಲ್ ಈವೆಂಟ್ಸ್ ಕೌಂಟ್ ಇದೆ. ನಾವು ಒಂದನ್ನು ಈವೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ, ಹಾಗಾಗಿ ಒಂದು ಈವೆಂಟ್ ಇದೆ.